ನಮಸ್ಕಾರ. ನನಗೆ ಹಲವಾರು ಜನ ಕಮೆಂಟ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀರಿ. ಹಾಗೆಯೇ ಸಂದೇಶಗಳನ್ನು ಕೂಡ ಹಾಕ್ತೀರಿ. ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀರಿ. ಅದರಲ್ಲಿ ಒಂದು 2-3 ಪ್ರಶ್ನೆಗಳಿಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಉತ್ತರಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಿಮ್ಮೆಲ್ಲರ ಆ ಒಂದು ಪ್ರೀತಿ, ವಿಶ್ವಾಸ ಏನಿರ್ಬೋದು ಅದು ಇನ್ನಷ್ಟು ನನಗೆ ಅಧ್ಯಯನಕ್ಕೆ ಪ್ರೇರಣೆಯನ್ನು ಕೊಡ್ತದೆ. ತುಂಬ ಸಂತೋಷವಾಗಿ ನಿಮ್ಮ ಪ್ರಶ್ನೆಗಳಿಗೆ ಯಥಾ ಪ್ರಕಾರ ಭಗವಂತ ಎಷ್ಟನ್ನು ಮತಿಯಲ್ಲಿ ಕರುಣಿಸ್ತಾನೋ ಅಷ್ಟನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಮೊದಲನೆಯದಾಗಿ ಒಬ್ಬರ ಪ್ರಶ್ನೆ ಇತ್ತು. ಈ ಪ್ರಶ್ನೆ ಇನ್ನೂ ಒಂದೆರಡು ಜನ ಮಾಡಿದರು ನನಗೆ. ಭಾನುವಾರದಂದು ತುಳಸಿಗೆ ನೀರು ಹಾಕಬಹುದಾ? ಅದೇ ರೀತಿಯಾಗಿ ತುಳಸಿಗೆ ದೀಪ ಇಡ್ಬೋದಾ ಭಾನುವಾರದಂದು ಅಂತ ಒಬ್ಬರು ಕೇಳಿದ್ದಾರೆ. ಪದ್ಮಪುರಾಣ ಹಾಗೆಯೇ ಸ್ಕಾಂದ ಪುರಾಣ ಮತ್ತು ವಿಷ್ಣು ಪುರಾಣದ ಪ್ರಕಾರ ಭಾನುವಾರ ಹಾಗೂ ಏಕಾದಶಿಯಂದು ತುಳಸಿಗೆ ನೀರನ್ನು ಹಾಕಬಾರ್ದು. ಅರ್ಕವಾರೇಚ ಸಂಕ್ರಾಂತ್ಯ ಅಷ್ಟಾಮ್ಯಾಂ ಚ ನಿಶಾಕರೆ ದ್ವಾದಶ್ಯಾಂ ತುಳಸಿ ಪತ್ರಂ ಯೇ ಚಿನ್ವಂತಿ ನರಾಧಮಾಹ ಅಂದರೆ ಭಾನುವಾರ, ಸಂಕ್ರಾಂತಿ, ಅಷ್ಟಮಿ, ಪೂರ್ಣಿಮೆ, ಅಮಾವಾಸ್ಯೆ ಮತ್ತು ದ್ವಾದಶಿ ಈ ದಿವಸಗಳಂದು ತುಳಸಿ ಎಲೆಯನ್ನು ಕೀಳಬಾರದು ಅಂತ ಹೇಳ್ತಾರೆ. ತುಳಸಿ ಎಲೆಯನ್ನು ಯಾವಾಗಲೂ ಕೂಡ ಮಧ್ಯಾಹ್ನ ನಂತರ ಕೀಳೇಬಾರ್ದು. ಮಧ್ಯಾಹ್ನ ನಂತರ ತುಳಸಿಯನ್ನು ಸ್ಪರ್ಶ ಮಾಡಬಾರ್ದು ಅಂತ ಹೇಳ್ತಾರೆ. ವಿಶೇಷವಾಗಿ ಭಾನುವಾರ ಹಾಗೂ ಏಕಾದಶಿಯ ದಿವಸ ತುಳಸಿಗೆ ನೀರನ್ನು ಹಾಕಬಾರ್ದು. ತುಳಸಿಗೆ ನೀರನ್ನು ಯಾಕೆ ಹಾಕಬಾರ್ದು ಅಂತ ಹೇಳಿದರೆ, ಭಾನುವಾರ ಮತ್ತು ಏಕಾದಶಿ ದಿವಸ ತುಳಸಿ ಅವಳು ವಿಷ್ಣುವಿನ ಭಕ್ತೆ. ತುಳಸಿ ಭಾನುವಾರ ಮತ್ತು ಏಕಾದಶಿಯಂದು ನಿರ್ಜಲ ಉಪವಾಸದಲ್ಲಿ ಇರ್ತಾಳಂತೆ. ಹಾಗೆ ನಾವು ಆ ದಿವಸ ಹೋಗಿ ತುಳಸಿಗೆ ನೀರನ್ನು ಹಾಕುವುದರಿಂದಾಗಿ ಅವಳ ವ್ರತ ಭಂಗ ಆಗ್ತದೆ. ಅವಳ ವ್ರತ, ಅವಳ ಆ ದಿವಸದ ನಿಷ್ಠೆ ಏನುಂಟಲ್ವ ಅದಕ್ಕೆ ನಾವು ಭಂಗ ತಂದ ಹಾಗೆ ಆಗ್ತದೆ. ಆದ ಕಾರಣ ಭಾನುವಾರ ಮತ್ತು ಏಕಾದಶಿಗಳಂದು ನೀರು ಹಾಕಬೇಡಿ ಅಂತ ಹೇಳ್ತಾರೆ. ಅದೇ ರೀತಿ ಇನ್ನು ಉಳಿದ ತಿಥಿಗಳು ಈಗ ಹೇಳಿದಂತಹ ಶ್ಲೋಕದಲ್ಲಿದ್ದ ಹಾಗೆ ಸಂಕ್ರಾಂತಿ, ಹುಣ್ಣಿಮೆ, ಅಮಾವಾಸ್ಯೆ ಮುಂತಾದಂತಹ ದ್ವಾದಶಿ ಮುಂತಾದಂತಹ ದಿವಸಗಳಲ್ಲಿ ತುಳಸಿಯನ್ನು ಕೀಳಲೇಬಾರದು. ಬೆಳಗಿರಲಿ ಸಂಜೆ ಇರಲಿ ಆ ದಿವಸ ತುಳಸಿಯನ್ನು ಕೀಳಬೇಡಿ ಅಂತ ಹೇಳ್ತಾರೆ. ತುಳಸಿಗೆ ಯಾವಾಗಲೂ ಕೂಡ ಅಶುದ್ಧ ಅಂತ ಹೇಳುವಂಥದ್ದು ಇಲ್ಲ. ತುಳಸಿಯನ್ನು ಹಿಂದಿನ ದಿವಸ ಕೊಯ್ದಿಟ್ಟರೂ ಕೂಡ ಅದು ಮರುದಿನದ ಪೂಜೆಗೆ ಅದು ಉಪಯುಕ್ತವಾಗ್ತದೆ. ಹಿಂದಿನ ದಿವಸ ಕೊಯ್ದಿಟ್ಟು ಅಥವಾ ದೇವರಿಗೆ ಅರ್ಚನೆ ಮಾಡಿದಂತಹ ತುಳಸಿಯೇ ಆದರೂ ಕೂಡ ತುಳಸಿಯನ್ನು ತೊಳೆದು ಮತ್ತೊಮ್ಮೆ ಪೂಜೆಗೆ ಉಪಯೋಗಿಸಬಹುದು ಅಂತ ಹೇಳುವಂಥದ್ದು ಕೂಡ ಶಾಸ್ತ್ರಗಳಲ್ಲಿ ಉಂಟು. ಏನೇ ಇರಲಿ ಭಾನುವಾರ ದಿವಸ ತುಳಸಿಗೆ ನೀರನ್ನು ಹಾಕಲಿಕ್ಕಿಲ್ಲ ಮತ್ತು ಏಕಾದಶಿ ದಿವಸವೂ ಕೂಡ ತುಳಸಿಗೆ ನೀರು ಹಾಕಬಾರ್ದು ಅಂತ. ಸರಿ, ಏಕಾದಶಿ ಹೌದು, ಎಲ್ಲರೂ ನಾವು ಉಪವಾಸ ಮಾಡ್ತೇವೆ, ವ್ರತ ಮಾಡ್ತೇವೆ, ಏಕಾದಶಿಗೆ ತುಳಸಿಗೆ ನೀರು ಹಾಕಬಾರ್ದು ಹೌದು. ಆದರೆ ಭಾನುವಾರ ಯಾಕೆ ಅಂತ ಹೇಳುವಂಥ ಒಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಬರಬಹುದಲ್ವಾ? ಹೌದು, ಭಾನುವಾರ ಸೂರ್ಯ ದೇವನ ವಿಶಿಷ್ಟ ಪೂಜೆ ಮಾಡುವಂಥ, ಆರಾಧನೆ ಮಾಡುವಂಥ ದಿನ. ಹಾಗಿದ್ರೂ ಕೂಡ ಭಾನುವಾರ ಸೂರ್ಯ ದೇವನನ್ನು ಸಾಕ್ಷಾತ್ ಸೂರ್ಯನಾರಾಯಣ ಅಂತ ಕರೀತಾರೆ. ನಾರಾಯಣನನ್ನೇ ಕಾಣುವಂಥದ್ದು. ಆಗಿರುವಾಗ ಭಾನುವಾರ ದಿವಸವೂ ಕೂಡ ತುಳಸಿ ನಿರ್ಜಲಾ ವ್ರತದಲ್ಲಿ ಇರ್ತಾಳಂತೆ. ಇದು ಪುರಾಣಗಳು ಕೊಡುವಂತಹ ಆಧಾರ. ಆದ ಕಾರಣ ಭಾನುವಾರ ದಿವಸದಂದು ನಾವು ತುಳಸಿಗೆ ನೀರನ್ನು ಹಾಕಬಾರ್ದು. ಇನ್ನೊಂದು ವಿಚಾರ, ಇದರ ಹಿನ್ನೆಲೆ ನಾವು ವೈಜ್ಞಾನಿಕವಾಗಿಯೂ ಕೂಡ ಆಲೋಚನೆ ಮಾಡಿದರೆ, ಭಾನುವಾರ ಅಂತ ಹೇಳಿದಾಗ ಸೂರ್ಯನ ದಿವಸ, ಆ ದಿವಸ ಬಿಸಿಲು ತೀಕ್ಷ್ಣವಾಗಿ ಇದ್ದೇ ಇರ್ತದೆ. ಬಿಸಿಲಿದ್ದಾಗ ಆ ದಿವಸ ನೀರು ಹಾಕಿತು ಅಂತೇಳಿ ಆದರೆ ಗಿಡಕ್ಕೆ ತೊಂದರೆಯಾಗುವಂಥ ಸಾಧ್ಯತೆ ಉಂಟು. ತುಂಬ ಬಿಸಿಲಿದ್ದಾಗ ಆ ದಿವಸ ಬಿಸಿಲಿನ ಆ ಝಳ ಜಾಸ್ತಿ ಇದ್ದಾಗ ಗಿಡಕ್ಕೆ ನೀರು ಹಾಕಬಾರದು ಅಂತ ಹೇಳ್ತಾರೆ ನೋಡಿ. ಆ ಕಾರಣಕ್ಕಾಗಿಯೂ ಈ ದಿನ ನೀರು ಹಾಕಬೇಡಿ ಅಂತ ಹೇಳಿ. ಅಲ್ಲದೆ ನಾವಿಲ್ಲಿ ಇನ್ನೊಂದು ಗಮನಿಸಬೇಕು. ಏನು ಅಂತ ಹೇಳಿದರೆ, ಸರಿ ಭಾನುವಾರ ನೀರು ಹಾಕಬಾರ್ದು, ಏಕಾದಶಿ ದಿನ ತುಳಸಿಗೆ ನೀರು ಹಾಕಬಾರ್ದು ಹೌದು. ಆದರೆ ಒಂದು ವಾರದಿಂದ ನಾವು ಗಿಡಕ್ಕೆ ನೀರೇ ಹಾಕಲಿಲ್ಲ, ನಾವೆಲ್ಲೋ ಪರ ಊರಿಗೆ ಹೋಗಿದ್ದೇವೆ. ಹಾಗಿದ್ದಾಗ ಆ ದಿವಸ ಮರಳಿ ಬಂದಾಗ ಗಿಡ ಸಾಯುವಂತಹ ಪರಿಸ್ಥಿತಿಯಲ್ಲಿ ಉಂಟು ಅಂತಾದಾಗ ಗಿಡಕ್ಕೆ ಉಪವಾಸ ಅಂತ ನೀರು ಹಾಕದೇ ಇರುವುದಲ್ಲ. ಆವಾಗ ಅನುಕೂಲ ಶಾಸ್ತ್ರ ಅಂದರೆ ಆ ದಿವಸ ನೋಡಬೇಕು ನಾವು, ಇದು ಹಾಕದೇ ಇದ್ರೆ ಪರಿಸ್ಥಿತಿ ಏನಾಗ್ತದೆ, ದ್ವಾದಶಿ ದಿವಸ ಗಿಡವೇ ಬದುಕಿ ಉಳಿಲಿಕ್ಕಿಲ್ಲ. ಆದ ಕಾರಣ ಆ ದಿವಸ ಒಂದು ಚೂರು ನೀರನ್ನು ಹಾಕುವಂಥದ್ದೇ ಶ್ರೇಯಸ್ಕರ. ಇದನ್ನೆಲ್ಲ ಆಪದ್ಧರ್ಮ ಅಂತ ಪರಿಗಣನೆ ಮಾಡಲಾಗ್ತದೆ. ಅದು ಬಿಟ್ಟು ಈ ಭಾನುವಾರವು ಏಕಾದಶಿ ದಿವಸವು ತುಳಸಿಗೆ ನೀರು ಹಾಕುವುದು ಬೇಡ ಅಂತ ಪುರಾಣಗಳು ಹೇಳುತ್ತದೆ. ಮತ್ತು ತುಳಸಿಯನ್ನು ಯಾವಾಗಲೂ ಕೂಡ ಮಧ್ಯಾಹ್ನ ನಂತರ ಕೊಯ್ಯಬಾರ್ದು, ಸ್ಪರ್ಶಿಸಬಾರದು ತುಳಸಿಯನ್ನು ಅಂತ. ಇನ್ನು ಇನ್ನೊಂದು ಪ್ರಶ್ನೆ ಇತ್ತು, ತುಳಸಿಗೆ ಭಾನುವಾರ ಮತ್ತು ಏಕಾದಶಿಯಂದು ದೀಪ ಇಡಬಹುದಾ ಅಂತ. ದೀಪ ಖಂಡಿತವಾಗಿಯೂ ಇಡಬೇಕು. ದೀಪ ಇಡುವುದಕ್ಕೆ ಯಾವುದೇ ಶಾಸ್ತ್ರದ ನಿರ್ಬಂಧ ಇಲ್ಲ. ಅದು ಪ್ರತಿದಿನ ಯಾವುದೇ ತಿಥಿ ಇರಲಿ ಏನೇ ಇರಲಿ ದೀಪ ಪ್ರತಿದಿನ ಇಡಬೇಕು. ಆದರೆ ಏಕಾದಶಿ ಮತ್ತು ಭಾನುವಾರಗಳಂದು ಆದಷ್ಟು ಗಿಡವನ್ನು ಸ್ಪರ್ಶಿಸದೇ ಇದ್ದರೆ ಒಳ್ಳೆಯದು ಅಂತ. ದೀಪ ಇಟ್ಟು ದೂರದಿಂದಲೇ ನಮಸ್ಕಾರ ಮಾಡಿ ಹೋಗಬೇಕು ಅಂತ ಹೇಳುವಂಥದ್ದು ಪುರಾಣಗಳು ಕೊಡುವಂತಹ ಆಧಾರ.
ಇನ್ನೊಂದು ಪ್ರಶ್ನೆ ಇತ್ತು, ಏನಂತ ಹೇಳಿದರೆ, ಇವಾಗ ಶ್ರಾವಣ ಮಾಸ ನಡೀತಾ ಉಂಟಲ್ವಾ, ಶ್ರಾವಣ ಮಾಸದಲ್ಲಿ ದಾನ ಅಂತ ಹೇಳಿದರೆ ಏನು, ಯಾವ ದಾನವನ್ನು ನಾವು ಕೊಡಬೇಕು ಮತ್ತು ದಾನದ ಮಹತ್ವವನ್ನು ತಿಳಿಸಿ. ಹಾಗೂ ಇದೇ ಶ್ರಾವಣ ಮಾಸದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರ್ತದೆ. ಹಾಗಾದಾಗ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಸಮಯದಲ್ಲಿ ನಾವು ಏನನ್ನು ಇತರರಿಗೆ ದಾನ ಕೊಡ್ಬೋದು, ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ, ಮಂತ್ರಾಲಯಕ್ಕೋ ಅಥವಾ ನಮ್ಮ ಸುತ್ತಮುತ್ತಲಿರುವಂತಹ ರಾಘವೇಂದ್ರ ಮಠಗಳಿಗೋ ಏನನ್ನು ದಾನ ಕೊಡಬೇಕು, ಯಾವಾಗ ದಾನ ಕೊಡಬೇಕು ಅಂತ ಹೇಳುವಂಥದ್ದನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಸತ್ಯೇ ಸರ್ವಂ ಪ್ರತಿಷ್ಠಿತಂ ದಾನೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ದಾನಂ ಪರಂ ವದಂತಿ ದಾನೇನ ದ್ವಿಷಂತೋ ಮಿತ್ರಾ ಭವಂತಿ ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಲೋಕೆ ಧರ್ಮಿಷ್ಠೆ. ಧರ್ಮದ ಅಡಿಗಲ್ಲಿನ ಮೇಲೆ ಜಗತ್ತು ನಿಂತಿದೆ, ಜಗತ್ತಿನ ಮೇಲಿನ ವೇದಿಕೆಯ ರಕ್ಷಣೆ ದಾನ ಆಗಿದೆ. ಅಖಂಡ ಬ್ರಹ್ಮಾಂಡ ದಾನ ಧರ್ಮಗಳ ಮೇಲೆ ನಿಂತಿದೆ ಅಂತ ಹೇಳಿಕೊಂಡು ಒಂದು ಶ್ಲೋಕಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ ಪುರಾಣಗಳಲ್ಲಿ. ಅಂದರೆ ದಾನ ಅಂತ ಹೇಳುವಂಥದ್ದು ಯಾವಾಗ ಅನಾದಿ ಕಾಲದಿಂದಲೂ ಕೂಡ ದಾನ ಅತ್ಯಂತ ಮಹತ್ವವಾದಂತಹ ಸ್ಥಾನವನ್ನು ನಮ್ಮ ಜೀವನದಲ್ಲಿ ಪಡೆದಿದೆ. ದಾನಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಸ್ಥಾನ ಉಂಟು. ದಾ ಅಂತ ಹೇಳಿದರೆ ಕೊಡುವುದು ಅಂತ ಅರ್ಥ, ನಾ ಅಂತ ಹೇಳಿದರೆ ಸಂಪತ್ತು, ದಾನ ಅಂತ ಹೇಳಿದರೆ ಸಂಪತ್ತನ್ನು ಕೊಡುವುದು ಅಂತ. ಅದು ಯಾವುದೇ ವಿಧವಾದಂಥ ಸಂಪತ್ತು ಇರ್ಬೋದು. ನಮ್ಮಲ್ಲಿ ಯಾವ ಸಂಪತ್ತುಂಟೋ ಅದನ್ನು ಇನ್ನೊಬ್ಬರಿಗೆ ಕೊಡುವುದೇನು ಉಂಟಲ್ಲ, ಯಾರಲ್ಲಿ ಇಲ್ಲವೋ ಅವರಿಗೆ ಅದನ್ನು ದಾನ ಅಂತ ಕರೀತಾರೆ. ಅದು ವಿದ್ಯಾದಾನ ಆಗ್ಬೋದು, ಅನ್ನದಾನ ಆಗ್ಬೋದು, ವಸ್ತ್ರದಾನ ಆಗ್ಬೋದು, ಧಾನ್ಯವನ್ನು ದಾನ ಮಾಡುವುದಿರ್ಬೋದು, ಹೀಗೆ ಕನ್ಯಾದಾನ ಇರ್ಬೋದು. ಇದು ಎಲ್ಲವೂ ಕೂಡ ದಾನ ಅಂತ. ನಾವು ಕೊಡುವುದು, ಸಂಪತ್ತನ್ನು ಕೊಡುವುದು ಅಂತ ಹೇಳಿಕೊಂಡು ಈ ರೀತಿಯಾದಂಥ ವ್ಯಾಪ್ತಿಯಲ್ಲಿ ಇದರ ಅರ್ಥವನ್ನು ಕೊಡ್ತಾರೆ. ದಾನ ಮಾಡುವಾಗ ಯಾವಾಗಲೂ ಕೂಡ ನಾವು ಕೊಟ್ಟ ನಂತರ ನಮಮ, ಇದು ನನ್ನದಲ್ಲ ಅಂತ ಹೇಳುವಂತಹ ಭಾವನೆ ನಮ್ಮಲ್ಲಿ ಯಾವಾಗಲೂ ಕೂಡ ಇರಬೇಕು. ಯಾರಲ್ಲಿ ಉಂಟೋ ಅವರು, ಯಾರಿಗೆ ಇಲ್ಲವೋ ಅವರಿಗೆ ಕೊಟ್ಟುಕೊಂಡು ತಾವು ತೃಪ್ತರಾಗಬೇಕು. ದಾನ ಮಾಡಿದಂತಹ ಪುಣ್ಯ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮಗೆ ಅದು ಬಂದೇ ಬರ್ತದೆ. ಯಾವಾಗಲೂ ಕೂಡ ಜೀವನದಲ್ಲಿ ಸೋಲು ಮೊದಲು, ಗೆಲುವು ನಂತರ ಅಲ್ವಾ. ನಾವು ದಾನ ಮಾಡುವಾಗ ನಾವು ಕಳ್ಕೊಳ್ಳುವುದು ಮೊದಲು, ಆದರೆ ನಮಗೆ ಗೆಲುವು ಬಂದ ಹಾಗೇನೆ ನಮಗೆ ಪುಣ್ಯ ಸಂಪಾದನೆ ಅದು ಅದರ ನಂತರ, ಅದರ ಹಿಂದೆಯೇ ಬರ್ತದೆ. ಆದರೆ ದಾನ ಮಾಡುವಾಗ ಯಾವಾಗಲೂ ಒಂದು ನಾವು ನೆನಪಲ್ಲಿಟ್ಟುಕೊಳ್ಬೇಕು ಏನು ಅಂತ ಹೇಳಿದರೆ, ನಾವು ಕೊಟ್ಟೆವು, ನಮ್ಮಿಂದಾಗಿ ಇನ್ನೊಬ್ಬರ ಜೀವನ ಉದ್ಧಾರ ಆಯಿತು ಅಂತ ಹೇಳುವಂತಹ ಭಾವನೆ ನಮ್ಮಲ್ಲಿ ಇರಬಾರ್ದು. ಯಾವಾಗಲೂ ಕೂಡ ಅವನಿಗೇನೋ ಸಿಗುವಂಥದ್ದಿತ್ತು, ಭಗವಂತ ನನ್ನನ್ನು ನಿಮಿತ್ತ ಮಾಡಿಕೊಂಡು ಅವನಿಗೆ ಕೊಟ್ಟ ಅಂತ ಹೇಳುವಂತಹ ಮನಸ್ಥಿತಿ ನಮ್ಮದಾಗಬೇಕು. ಯಾವಾಗಲೂ ಕೂಡ ತೆಕ್ಕೊಂಡವನು ಉದ್ಧಾರ ಆಗುವುದಲ್ಲ, ತೆಗೆದುಕೊಂಡು ಕೊಟ್ಟವನು ಕೊಟ್ಟು ಉದ್ಧಾರ ಆಗ್ತಾನೆ ಅಂತ ಹೇಳುವಂಥದ್ದು ನಾವು ಸದಾ ಕಾಲ ನೆನಪಲ್ಲಿರಬೇಕು. ಈ ದಾನ ಮಾಡುವುದರಿಂದಾಗಿ ನಮ್ಮ ಏನೆಲ್ಲ ಪಾಪಗಳುಂಟೋ, ಏನೆಲ್ಲ ಕಷ್ಟಗಳುಂಟೋ ಅದೆಲ್ಲವೂ ಕೂಡ ನಿವಾರಣೆ ಆಗ್ತದೆ. ಆದರೆ ದಾನ ಮಾಡುವಾಗ ಪಾತ್ರರಿಗೆ ದಾನ ಮಾಡಬೇಕು, ಸಿಕ್ಕಿದಲ್ಲೆಲ್ಲ ದಾನ ಮಾಡಬೇಡಿ ಅಂತ ಭಗವಂತನೂ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅಪಾತ್ರೇಭ್ಯಶ್ಚ ದಾನಶ್ಚ ದೀಯತೇನುಪಕಾರಿಣಂ, ಯಾರಿಗೆ ದಾನ ಮಾಡಬೇಡಿ ಅಂತ ಭಗವಂತ ಹೇಳ್ತಾನೆ. ಸರಿಯಾದ ಜಾಗದಲ್ಲಿ ದಾನ ಮಾಡಿ. ದಾನ ಮಾಡಬೇಕು ಅಂತ ಎಲ್ಲೆಲ್ಲೋ ಹೋಗಿ ಬಾರಿನಲ್ಲಿ ದಾನ ಮಾಡುವುದು, ಇನ್ನೆಲ್ಲೋ ದಾನ ಮಾಡುವುದು ಮಾಡಬಾರ್ದು. ಸರಿಯಾದ ವ್ಯಕ್ತಿಯನ್ನು ಹುಡುಕಿ ಸರಿಯಾದ ಕಡೆಯಲ್ಲಿ ಸರಿಯಾದ ಸಮಯದಲ್ಲಿ ದಾನ ಮಾಡಬೇಕು. ಹಾಗಾದರೆ ದಾನವನ್ನು ಎಲ್ಲೆಲ್ಲಿ ಯಾರ್ಯಾರಿಗೆ ಮಾಡಬೇಕು? ದಾನ ಮಾಡುವುದು ಅಂತೇಳಿ ಆದರೆ ಸತ್ಪಾತ್ರರಿಗೆ ದಾನ ಅಂತ ಹೇಳಿದೆವು, ಬ್ರಾಹ್ಮಣರಿಗೆ. ಅದರಲ್ಲಿಯೂ ಕೂಡ ಸರಿಯಾದಂತಹ ಬ್ರಾಹ್ಮಣರು ಹೇಗೆ ಇರಬೇಕು ಆ ರೀತಿಯಾಗಿ ಯಾವ ಬ್ರಾಹ್ಮಣ ಇದ್ದಾನೋ ಅವನಿಗೆ ದಾನವನ್ನು ಮಾಡಬೇಕು. ಹಾಗೆಯೇ ಮನೆಯಲ್ಲಿ ಯಾವುದಾದ್ರೂ ಶುಭ ಸಮಾರಂಭಗಳಾದಾಗ ದಾನವನ್ನು ಮಾಡಬೇಕು, ಉತ್ಸವಗಳಾದಾಗ ಅಲ್ಲಿ ದಾನವನ್ನು ಮಾಡಬೇಕು. ಹಾಗೆಯೇ ಎಲ್ಲಿಯಾದರೂ ಕ್ಷಾಮ ಬಂತು, ನೆರೆ ಬಂತು, ಅಂತಹ ಸಮಯದಲ್ಲಿ ದಾನವನ್ನು ಮಾಡಬೇಕು. ಯಾವನಿಗಾದರೂ ಆರೋಗ್ಯ ತೀರ ಹದಗೆಟ್ಟಿದೆ, ಅವನಿಗೆ ಸಹಾಯ ಬೇಕು ಅಂತಾದಾಗ ದಾನ ಮಾಡಬೇಕು. ಹೀಗೆ ದಾನಗಳು ಯಾರಿಗೆ ಅವಶ್ಯಕತೆ ಮತ್ತು ಯಾರು ಅರ್ಹರಿದ್ದಾರೆ ಅವರಿಗೆ ನೋಡಿಕೊಂಡು ದಾನವನ್ನು ಕೊಡಬೇಕು. ದಾನ ಕೊಡಲಿಕ್ಕೆ, ದಾನ ಮಾಡಲಿಕ್ಕೆ ಕೆಲವು ಕಾಲ ನಿಯಮಗಳು ಉಂಟು. ಬ್ರಾಹ್ಮಿ ಮುಹೂರ್ತದಲ್ಲಿ ಕೊಡುವಂತಹ ದಾನ ಅದು ಬ್ರಹ್ಮಾರ್ಪಣ ಅಂತ ಅನಿಸಿಕೊಳ್ತದೆ. ಉಷೋದಯ ಕಾಲದಲ್ಲಿ ಮಾಡುವಂತಹ ದಾನ ಅದು ನಾರಾಯಣಾರ್ಪಣ ಅಂತ ಅನ್ನಿಸ್ತದೆ. ಮಧ್ಯಾಹ್ನ ಕಾಲದಲ್ಲಿ ಕೊಡುವ ದಾನ ಶಿವಾರ್ಪಣ ಅಂತ ಅನ್ನಿಸ್ತದೆ. ಸಂಧ್ಯಾಕಾಲದಲ್ಲಿ ಕೊಡುವಂಥ ದಾನ ಭಗವದರ್ಪಣ. ಹೀಗೆ ಉದಯಕಾಲ, ಮಧ್ಯಾಹ್ನ ಮತ್ತು ಸಂಧ್ಯಾಕಾಲ ತ್ರಿಕಾಲದಲ್ಲಿಯೂ ಕೂಡ ದಾನವನ್ನು ಮಾಡಬೇಕು. ಆದರೆ ರಾತ್ರಿಯ ಹೊತ್ತಿನಲ್ಲಿ ದಾನ ಮಾಡುವಂತಿಲ್ಲ. ರಾತ್ರಿಯ ಹೊತ್ತಿನಲ್ಲಿ ದಾನ ಮಾಡಬಾರ್ದು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತದೆ. ರಾತ್ರಿ ಅಂತ ಹೇಳಿದರೆ ತಡರಾತ್ರಿ ಹೊತ್ತಲ್ಲಿ, ಯಾಕೆಂದರೆ ಆ ಹೊತ್ತಿನಲ್ಲಿ ದುಷ್ಟ ಶಕ್ತಿಗಳು, ಕ್ಷುದ್ರ ಶಕ್ತಿಗಳು ತಿರುಗಾಡ್ತಾ ಇರುವಂತಹ ಹೊತ್ತು. ಹಾಗಾಗಿ ಆ ಹೊತ್ತಲ್ಲಿ ವಾಮಾಚಾರ ಇರ್ಬೋದು, ಇತರ
ಎಲ್ಲ ಚಟುವಟಿಕೆಗಳು ನಡೀತಾ ಇರುವಂಥ ಹೊತ್ತಾದದ್ರಿಂದಾಗಿ ಆ ಹೊತ್ತಿನಲ್ಲಿ ಯಾವುದೇ ದಾನಗಳನ್ನು ಮಾಡಬಾರದು ಅಂತ. ಹಾಗಾಗಿ ಅಪರಾತ್ರಿಯಲ್ಲಿ ನಾವು ದಾನವನ್ನು ಮಾಡುವಂತಿಲ್ಲ. ಹೀಗೆಲ್ಲ ದಾನದ ವಿಶೇಷತೆಗಳನ್ನು ಕೊಡ್ತಾರೆ. ದಾನ ಅಂತ ಹೇಳುವಂಥದ್ದು ಒಟ್ಟಾರೆಯಾಗಿ ನಮ್ಮನ್ನು ಪಾಪದ ರಾಶಿಯಿಂದ ಮೇಲಕ್ಕೆ ಎತ್ತಿಕೊಂಡು ತರ್ತದೆ. ಆದರೆ ಕೊಟ್ಟ ಮೇಲೆ ನಾನು ಕೊಟ್ಟೆ ಅಂತ ಹೇಳುವಂಥ ಅಹಂಕಾರ ನಮ್ಮಲ್ಲಿ ಇರಬಾರ್ದು. ಹೇಳ್ತಾರಲ್ಲ, ಬಲಗೈಯಿಂದ ದಾನ ಕೊಟ್ಟದ್ದು ಎಡಗೈಗೂ ಕೂಡ ಗೊತ್ತಾಗಬಾರ್ದು ಅಂತ. ಆ ರೀತಿ ಮನಸ್ಥಿತಿ ಯಾವಾಗಲೂ ಕೂಡ ನಮ್ಮಲ್ಲಿರಬೇಕು. ಇನ್ನು ಶ್ರಾವಣ ಮಾಸದಲ್ಲಿ ಯಾವ ದಾನವನ್ನು ಕೊಡುವ ಅಂತ. ಶ್ರಾವಣ ಮಾಸ ಅಂತ ಹೇಳುವಂಥದ್ದು ವಿಶೇಷವಾಗಿ ಈಶ್ವರನ ಹಾಗೂ ಲಕ್ಷ್ಮಿಯ ಆರಾಧನೆಗೆ ಮಹತ್ವವನ್ನು ಕೊಡ್ತಾರೆ. ವಿಶೇಷವಾಗಿ ಪ್ರಸಿದ್ಧವಾದಂಥದ್ದು ಈ ಶ್ರಾವಣ ಮಾಸದಲ್ಲಿ ಇವರಿಬ್ಬರ ಆರಾಧನೆ. ಹಾಗಾಗಿ ಶ್ರಾವಣ ಸೋಮವಾರ, ಶ್ರಾವಣ ಶನಿವಾರ, ಶ್ರಾವಣ ಶುಕ್ರವಾರ ಇದನ್ನೆಲ್ಲ ನಾವು ವಿಶೇಷವಾಗಿ ಆಚರಣೆ ಮಾಡ್ತೇವೆ. ಶ್ರಾವಣ ಸೋಮವಾರಗಳನ್ನೆಲ್ಲ ಎಳ್ಳೆಣ್ಣೆಯನ್ನು ದಾನ ಮಾಡುವಂಥದ್ದು, ದೀಪದಾನವನ್ನು ಮಾಡುವಂಥದ್ದು, ಹಾಗೆಯೇ ಶುಕ್ರವಾರ ದಿವಸ ಸುಮಂಗಲಿಯರಿಗೆ ಬಾಗಿನವನ್ನು ಕೊಡುವಂಥದ್ದು, ಮುತ್ತೈದೆ ಆರಾಧನೆಯನ್ನು ಮಾಡುವಂಥದ್ದು, ಹಾಗೆಯೇ ಶ್ರಾವಣ ಶನಿವಾರಗಳೂ ಕೂಡ ವಿಶೇಷ. ಆ ದಿನವೂ ಕೂಡ ಅನ್ನದಾನವನ್ನು ಮಾಡುವಂಥದ್ದು, ವಸ್ತ್ರದಾನವನ್ನು ಮಾಡುವಂಥದ್ದು. ಹೀಗೆ ಶ್ರಾವಣ ಮಾಸದಲ್ಲಿಯೂ ಕೂಡ ಯಾವಾಗ ಇಂಥದ್ದೇ ದಾನ ಮಾಡಿ ಅಂತಲ್ಲ, ಯಾವುದೆಲ್ಲ ಒಳ್ಳೆಯ ದಾನ ಅಂತ ಹೇಳುವಂಥದ್ದು ನಮ್ಗೆ ಗೊತ್ತುಂಟಲ್ವಾ. ವಸ್ತ್ರದಾನ ಇರ್ಬೋದು, ಅನ್ನದಾನ ಇರ್ಬೋದು, ದೀಪದಾನ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ಶ್ರಾವಣ ಮಾಸದಲ್ಲಿ ಮಾಡಬಹುದು ಅಂತ. ವಿಶೇಷವಾಗಿ ಶ್ರಾವಣ ಶನಿವಾರ, ಶ್ರಾವಣ ಶುಕ್ರವಾರ, ಹಾಗೆಯೇ ಶ್ರಾವಣ ಸೋಮವಾರ ಈ ದಿವಸಗಳಲ್ಲಿ ದಾನ ಮಾಡುವುದು ಶ್ರೇಷ್ಠ. ಅನ್ನದಾನ ಮಾಡುವುದು ಎಲ್ಲಕ್ಕಿಂತಲೂ ಕೂಡ ಶ್ರೇಷ್ಠ ಅಂತ ಹೇಳ್ತಾರೆ. ನಮಗೆ ಮನೆಗೆ ಕರೆದು ಅನ್ನದಾನ ಮಾಡಲಿಕ್ಕೆ ಆಗೋದಿಲ್ಲ ಯಾರಿಗೂ ಅಂತ ಹೇಳಿ ಆಗಿದ್ದರೆ ಅನೇಕ ದೇವಾಲಯಗಳಲ್ಲಿ ಸಾಮೂಹಿಕ ಅನ್ನದಾನ ಇದ್ದೇ ಇರ್ತದೆ. ಅಲ್ಲಿ ಹೋಗಿ ಅನ್ನದಾನಕ್ಕೆ ಅಂತ ಒಂದಿಷ್ಟು ಕಾಣಿಕೆಯನ್ನು ಕೊಡೋದು ಇದೆಲ್ಲವೂ ವಿಶೇಷ. ಮತ್ತು ಶ್ರಾವಣ ಶುಕ್ರವಾರ, ಎರಡನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೇವೆ ಶ್ರಾವಣ ಮಾಸದಲ್ಲಿ. ಆ ದಿವಸ ಮುತ್ತೈದೆಯರನ್ನೆಲ್ಲ ಕರೆದು ಅವರಿಗೆ ಬಾಗಿನವನ್ನು ಕೊಡುವುದು, ಅವರಿಗೆ ವಸ್ತ್ರದಾನವನ್ನು ಮಾಡುವಂಥದ್ದು, ಅವರಿಗೆ ಭೋಜನವನ್ನು ಮಾಡಿಸುವಂಥದ್ದು, ಇದೆಲ್ಲ ವಿಶೇಷವಾದಂಥ ಆಚರಣೆಗಳನ್ನು ಹೇಳಿದ್ದಾರೆ. ಶ್ರಾವಣ ಸೋಮವಾರದಂದು ಈಶ್ವರನ ದೇವಸ್ಥಾನಕ್ಕೆ ಹಾಲು ಹಾಗೂ ತುಪ್ಪದಾನವನ್ನು ಕೊಡುವಂಥದ್ದು, ಈಶ್ವರನ ಅಭಿಷೇಕಕ್ಕಾಗಿ ದೇವಸ್ಥಾನಗಳಿಗೆ ಇದೆಲ್ಲವನ್ನು ನೀಡುವಂಥದ್ದು ಮಂಗಳಕರ. ಶ್ರಾವಣ ಸೋಮವಾರಗಳಲ್ಲಿ ದೇವಸ್ಥಾನಗಳಿಗೆ ಹಾಲು, ಎಳ್ಳು ಅಥವಾ ಅನ್ನದಾನ ಮಾಡುವುದು ಕೂಡ ಸೂಕ್ತ. ಹಾಗೆಯೇ ಶನಿವಾರದಂದು, ಶ್ರಾವಣ ಶನಿವಾರದಂದು ಶನಿ ಮಹಾತ್ಮನ ಹಾಗೂ ವೆಂಕಟರಮಣ ಸ್ವಾಮಿಯ ಕೃಪೆಗಾಗಿ ಶನಿವಾರದಂದು ಎಳ್ಳೆಣ್ಣೆ, ಕಪ್ಪೆಳ್ಳು ಅಥವಾ ಬಡವರಿಗೆ ಅನ್ನದಾನ ಇದೆಲ್ಲವೂ ಕೂಡ ಈ ಸಮಯದಲ್ಲಿ ಅತ್ಯಂತ ಸೂಕ್ತವಾಗಿ ಉಂಟು. ಹಾಗಾಗಿ ಈ ಎಲ್ಲ ದಾನಗಳನ್ನು ಕೂಡ, ದಾನ ಯಾವುದು ಮಾಡಬೇಕು ಅಂತ ಹೇಳುವಂಥದ್ದು ಸಹಜವಾಗಿ ನಮಗೆ ಗೊತ್ತಿದ್ದದ್ದೇ. ಆದರೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶುಕ್ರವಾರ, ಶನಿವಾರ ಮತ್ತು ಸೋಮವಾರ ಈ ದಿವಸ ದಾನ ಮಾಡುವಂಥದ್ದು ವಿಶೇಷ. ದೀಪದಾನಗಳನ್ನು ಕೂಡ ನಾವು ಈ ದಿನ ಮಾಡಬಹುದು. ಇನ್ನು ಇನ್ನೊಂದು ಪ್ರಶ್ನೆ ಇತ್ತು, ಏನು ಅಂತ ಹೇಳಿದರೆ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಶ್ರಾವಣ ಮಾಸದಲ್ಲೇ ಬರ್ತದೆ. ಆವಾಗ ಏನನ್ನು ಮಠಕ್ಕೆ ದಾನ ಕೊಡಬೇಕು ಅಂತ ಹೇಳುವಂಥದ್ದು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕ್ರಿಸ್ತಶಕ 1593 ಇಸವಿ ದುರ್ಮತಿ ನಾಮ ಸಂವತ್ಸರದಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ಎಂದು ವೃಂದಾವನ ಪ್ರವೇಶವನ್ನು ಮಾಡಿದ್ರು ಅಂತ ಹೇಳ್ತಾರೆ. ಆ ದಿವಸವನ್ನು ಇವತ್ತಿಗೂ ಕೂಡ ರಾಯರ ಮಧ್ಯಾರಾಧನೆ ಅಂತ ಎಲ್ಲ ರಾಘವೇಂದ್ರ ಮಠಗಳಲ್ಲಿಯೂ ಕೂಡ ಆಚರಣೆಯನ್ನು ಮಾಡ್ತಾರೆ. 3 ದಿವಸಗಳ ಕಾಲ ಈ ಆಚರಣೆ ಇರ್ತದೆ. ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆ ಅಂತ ಹೇಳ್ಕೊಂಡು ಈ 3 ದಿವಸಗಳಲ್ಲಿ ವಿಶೇಷವಾಗಿ ದೇಶದಾದ್ಯಂತ ರಾಯರ ಆರಾಧನೆಯನ್ನು, ರಾಯರ ಪೂಜನೆಯನ್ನು ಎಲ್ಲ ಭಕ್ತರು ಕೂಡ ಸೇರಿ ಮಾಡ್ತಾರೆ. ನಿಮ್ಮ ಪ್ರಶ್ನೆ ಏನಿತ್ತು ಅಂತ ಹೇಳಿದರೆ, ಈ ಸಮಯದಲ್ಲಿ ರಾಯರ ಮಠಕ್ಕೆ ಏನನ್ನು ನಾವು ದಾನವನ್ನಾಗಿ ಕೊಡ್ಬೋದು ಅಂತ. ಈ 3 ದಿನಗಳು ಕೂಡ ವಿಶೇಷವಾಗಿ ರಾಯರನ್ನು ನಾವು ಪ್ರಾರ್ಥನೆ ಮಾಡುವುದರಿಂದ, ಬೇಡುವುದರಿಂದಾಗಿ ರಾಯರ ಮಠ, ಅದರಲ್ಲಿಯೂ ಕೂಡ ಮಂತ್ರಾಲಯದಲ್ಲಿ ವಿಶೇಷವಾಗಿ ಅಲ್ಲಿ ಆ ದಿನಗಳಲ್ಲಿ ಅನ್ನದಾನ ಸೇವೆ ನಡೆಯುತ್ತದೆ. ಹಾಗಾಗಿ ಆ ಅನ್ನದಾನಕ್ಕೆ ಅಂತ ನಾವು ಏನನ್ನಾದರೂ ಧಾನ್ಯಗಳನ್ನಾದರೂ ನಾವು ಕೊಡ್ಬೋದು, ಅಥವಾ ನಮ್ಮಿಂದ ಕಾಣಿಕೆಯನ್ನು ಕೊಡುವುದಾದರೆ ಕಾಣಿಕೆಯನ್ನಾದರೂ ನಾವು ಕೊಡ್ಬೋದು. ಯಾಕೆಂದರೆ ಸಹಸ್ರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಜನರು ಆ ಸಮಯದಲ್ಲಿ ಮಂತ್ರಾಲಯಕ್ಕೆ ಬರ್ತಾರೆ. ಹಾಗಾಗಿ ಅನ್ನದಾನದ ಸೇವೆಯನ್ನು ನಾವು ಮಾಡಿಸ್ಬೋದು. ಅದೇ ರೀತಿಯಾಗಿ ಮಂತ್ರಾಲಯ ಮಠದಲ್ಲಿ ಗೋಶಾಲೆ ಉಂಟು. ಸಹಸ್ರಾರು ಸಂಖ್ಯೆಯಲ್ಲಿ ದನಗಳು, ಹಸುಗಳು ಅಲ್ಲಿ ಉಂಟು, ಸಾವಿರಾರು ಸಂಖ್ಯೆಯಲ್ಲಿ ಉಂಟು. ಆ ದನಗಳಿಗೋಸ್ಕರ ಏನನ್ನಾದರೂ ನಾವು ದಾನ ಮಾಡ್ಬೋದು. ದನಗಳ ಉಪಚಾರಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡ್ಬೋದು. ಹಾಗೆಯೇ ಅದಕ್ಕೋಸ್ಕರ ಅದರ ಆಹಾರಕ್ಕೆ ಏನಲ್ಲಿ ಕೊಡ್ತಾರೋ ಅದರ ವ್ಯವಸ್ಥೆಯನ್ನು ಮಾಡ್ಬೋದು. ಅಕ್ಕಿ, ಬೇಳೆ, ಕಾಳು ಇಂಥದ್ದನ್ನು ದೇವಸ್ಥಾನಕ್ಕೆ
ಅನ್ನದಾನಕ್ಕೆ ಅನ್ನದಾನದ ಬಗ್ಗೆ ಕೊಡ್ಬೋದು. ಹಾಗೇ ಮಂತ್ರಾಲಯದವರದ್ದು ಶಾಲೆಯೂ ಕೂಡ ಉಂಟು, ಮಂತ್ರಾಲಯ ಮಠದ್ದು. ಆ ವಿದ್ಯಾರ್ಥಿಗಳಿಗೆ ನಾವು ಏನನ್ನಾದರೂ ಕೊಡಬಹುದು. ಯಾಕೆಂದರೆ ರಾಯರು ಅಂತ ಹೇಳಿದರೆ, ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿದರೆ ಸಾಕ್ಷಾತ್ ಸರಸ್ವತಿ ಸ್ವರೂಪರು. ಹಾಗಾಗಿ ಆ ಸರಸ್ವತಿ ಆರಾಧನೆಯನ್ನು ಕೂಡ, ವಾಗ್ದೇವಿ ಆರಾಧನೆಯನ್ನು ವಿಶೇಷವಾಗಿ ನಾವು ಮಾಡಿದಂತಾಗುತ್ತದೆ. ವಿದ್ಯಾರ್ಥಿಗಳಿಗೆ ವಸ್ತ್ರದಾನವೋ ಅಥವಾ ಅವರಿಗೆ ಕಲಿಕೆಗೆ ಅನುಕೂಲವಾಗುವಂಥ ವಸ್ತುಗಳನ್ನು ಈ ಥರದ್ದು ಏನನ್ನಾದರೂ ಬೇಕಾದರೂ ನಾವು ದಾನ ಮಾಡಬಹುದು. ಅಂತೂ ಅಲ್ಲಿ ಯಾವುದನ್ನು ಅವರು ಪರಿಗ್ರಹಿಸ್ತಾರೋ ಅದನ್ನು ವಿಚಾರ ಮಾಡಿಕೊಂಡು ನಾವು ದಾನವನ್ನು ಕೊಡ್ಬೋದು. ನಮ್ಮ ಸುತ್ತಮುತ್ತಲಿರುವಂತಹ ಮಠಗಳಲ್ಲಿ ಆದರೂ ಅಷ್ಟೇ, ಆ ಎಲ್ಲ ಮಠಗಳಲ್ಲಿಯೂ ಕೂಡ ಆ ದಿವಸ ಅನ್ನದಾನ ಅಂತ ಹೇಳುವಂಥದ್ದು ಇದ್ದೇ ಇರುತ್ತದೆ. ಅನ್ನದಾನಕ್ಕೆ ನಾವು ಕೊಟ್ಟೆವು ಅಂತಾದರೆ ಎಲ್ಲದಕ್ಕಿಂತಲೂ ಕೂಡ ಶ್ರೇಷ್ಠವಾದಂತಹ ದಾನ ಅದು ಆಗ್ತದೆ ಅಂತ ಹೇಳುವಂಥದ್ದು. ಭಗವದ್ಗೀತೆಯಲ್ಲಿ ಭಗವಂತನೂ ಕೂಡ ಹೇಳ್ತಾನೆ, ದಾತವ್ಯ ಮಿತಿ ಯದ್ದಾನಂ ದೀಯತೇನು ಉಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ. ನಮ್ಮ ದಾನ ಯಾವಾಗಲೂ ಕೂಡ ಸಾತ್ವಿಕವಾದಂತಹ ದಾನ ಆಗಬೇಕು. ದೇಶವನ್ನು ನೋಡಿಕೊಂಡು, ಸ್ಥಳವನ್ನು ನೋಡಿಕೊಂಡು, ಕಾಲವನ್ನು ನೋಡಿಕೊಂಡು, ಯೋಗ್ಯ ವ್ಯಕ್ತಿಯನ್ನು ನೋಡಿಕೊಂಡು ಸರಿಯಾದ ಸಮಯದಲ್ಲಿ ಸರಿಯಾದಂತಹ ವಸ್ತುವನ್ನು ದಾನ ಮಾಡಬೇಕು. ದಾನ ಮಾಡುವಾಗ ಕೊಡುವ ಕೈಗಳಿಗಿಂತಲೂ ಕೂಡ ನಾವು ಯಾವ ಭಾವನೆಯಿಂದ ಕೊಡ್ತೇವೆ, ಕೊಡುವಂತಹ ಮನಸ್ಸು ಅತ್ಯಂತ ಮುಖ್ಯ. ತೈತಿರಿಯ ಉಪನಿಷತ್ತಿನಲ್ಲಿಯೂ ಕೂಡ ಒಂದು ಮಾತು ಬರ್ತದೆ, ಶ್ರದ್ಧೆಯ ದೇಯಂ ಅಶ್ರದ್ಧೆಯ ಅದೇಯಂ. ಶ್ರದ್ಧೆ ಇದ್ದರೆ ಕೊಡು, ಶ್ರದ್ಧೆ ಇಲ್ಲದೇ ಇದ್ದರೆ ಕೊಡಬೇಡ ಅಂತ. ಹಾಗಾಗಿ ನಾವು ಶ್ರದ್ಧೆಯಿಂದ ಕೊಡಬೇಕು. ಕೊಡುವಾಗ ನನಗೇನು ರಿಟರ್ನ್ ಬರ್ತದೆ ಇದರಿಂದ ಅಂತ ಹೇಳುವಂತಹ ಭಾವನೆಯಿಂದಲೇ ನಾವು ಕೊಡುವುದಲ್ಲ. ಕೊಡುವಾಗ ಇದು ಭಗವಂತನ ಸೇವೆ ಅಂತ ಕೊಡಬೇಕು. ನಮಗೆ ದೇವರು ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಅಲ್ವಾ. ಇವತ್ತು ಅವನಿಂದಾಗಿ ನಾವು ಉಸಿರಾಡ್ತಾ ಇದ್ದೇವೆ, ನಾವು ಬದುಕುತ್ತಾ ಇದ್ದೇವೆ, ಚೆನ್ನಾದ ಜೀವನವನ್ನು ಮಾಡ್ತಾ ಇದ್ದೇವೆ. ಆಹಾರವನ್ನು ಕೊಟ್ಟಿದ್ದಾನೆ, ಗಾಳಿ, ನೀರು, ವಸತಿ, ಪ್ರತಿಯೊಂದು ಸೌಕರ್ಯವನ್ನು ನಮಗಿವತ್ತು ಭಗವಂತ ಕೊಟ್ಟಿದ್ದಾನೆ. ಹಾಗೆ ಕೊಟ್ಟಂತಹ ಭಗವಂತನಿಗೆ ನಾವೇನು ಕೊಡುವುದು? ನಾವು ಕೊಟ್ಟು ದೇವರಿಗೇನೂ ಆಗಬೇಕಾದದ್ದಿಲ್ಲ. ನಾವು ಕೊಡುವುದರಿಂದಾಗಿ ನಮ್ಮ ಕರ್ಮಗಳನ್ನು ನಾವು ಕಳಿತೇವೆ ಅಷ್ಟೇ. ಹಾಗಾಗಿ ನಾವು ಯಾರಿಗೇ ಏನನ್ನು ಕೊಡುವಾಗಲೂ ಕೂಡ ನಾನು ಕೊಟ್ಟೆ ಅಥವಾ ನಾನು ಕೊಟ್ಟದ್ರಿಂದ ಅವರಿಗೆ ಉದ್ಧಾರ ಆದರು ಅಂತ ಹೇಳುವಂತಹ ಭಾವನೆ ಇಲ್ಲದೆ, ಕೊಟ್ಟೆ, ಭಗವಂತ ನನಗೆ ಕೊಟ್ಟದ್ದನ್ನು ನಾನು ಅವನಿಗೆ ಕೊಟ್ಟೆ ಅಂತ ಹೇಳುವಂತಹ ಭಾವನೆಯಿಂದಲೇ ನಾವು ದಾನವನ್ನು ಮಾಡಬೇಕು. ದಾನದ ಮೊತ್ತ ದೊಡ್ಡದಾಗಿರಬೇಕು ಅಂತೇನಿಲ್ಲ, ದಾನದ ಮನಸ್ಸು ದೊಡ್ಡದಾಗಿರಬೇಕು. ರಾಯರ ಆರಾಧನೆಯಂದು ನಾವು ರಾಯರಿಗೆ ಅರ್ಪಿಸುವ ಅತ್ಯುತ್ತಮ ಕಾಣಿಕೆ ಅಂತ ಹೇಳಿದರೆ ಕೇವಲ ಹಣ ಅಲ್ಲ, ಭಕ್ತಿ, ಸೇವೆ, ದಯೆ ಮತ್ತು ಒಳ್ಳೆಯ ಮನಸ್ಸು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ನಮ್ಮ ಎಲ್ಲರ ಮೇಲೂ ಕೂಡ ಇರಲಿ ಈ ಆರಾಧನೆಯ ಈ ಸಮಯದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಮುಂದಿನ ಪ್ರಶ್ನೆ ಒಂದಿತ್ತು, ಏನು ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ಎಲ್ಲ ದೇವರ ದೇವಸ್ಥಾನಗಳಿಗೆ ಹೋಗ್ತೇವೆ. ಆದರೆ ಯಾವ ಯಾವ ದೇವಸ್ಥಾನಗಳಲ್ಲಿ ನಾವು ಎಷ್ಟೆಷ್ಟು ಪ್ರದಕ್ಷಿಣೆ ಮಾಡಬೇಕು, ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಅಂತ ಹೇಳುವಂಥದ್ದನ್ನು ತಿಳಿಸಿಕೊಡಿ ಅಂತ ಈ ವಿಚಾರವಾಗಿ ಅನೇಕ ಸಂದೇಶಗಳು ನನಗೆ ಬಂತು. ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ? ಏಕಂ ವಿನಾಯಕೆ ಕುರ್ಯ ದ್ವೇ ಸೂರ್ಯೇ ತಿಸ್ರ ಈಶ್ವರ ಚತಸ್ರಃ ಕೇಶವೇ ಪಂಚದುರ್ಗಾಯಾಂ ಷಟ್ಕುಮಾರಕೆ ಸಪ್ತಾಶ್ವತ್ಥೆ ವಿಧಿವನ್ ನಮಸ್ಕಾರ ಪ್ರದಕ್ಷಿಣಂ ಅಂತ ಆಧಾರ ಕೊಡ್ತಾರೆ. ಅಂದರೆ ಏಕಂ ವಿನಾಯಕೆ ಕುರ್ಯಾತ್, ಗಣಪತಿ ದೇವರ ದೇವಸ್ಥಾನಕ್ಕೆ ಹೋದರೆ 1 ಸುತ್ತು ಪ್ರದಕ್ಷಿಣೆ ನಮಸ್ಕಾರ. ದ್ವೇ ಸೂರ್ಯೇ, ಸೂರ್ಯನಾರಾಯಣನ ಸೂರ್ಯ ದೇವರ ದೇವಸ್ಥಾನಕ್ಕೆ ಹೋದರೆ 2 ಸುತ್ತು ಬರಬೇಕು, 2 ಪ್ರದಕ್ಷಿಣೆ. ಅದೇನೇ ತಿಸ್ರ ಈಶ್ವರನ ದೇವಸ್ಥಾನಕ್ಕೆ ಹೋದರೆ 3 ಪ್ರದಕ್ಷಿಣೆಗಳನ್ನು ಬರಬೇಕು. ಹಾಗೆಯೇ ಮಹಾವಿಷ್ಣುವಿನ ದೇವಸ್ಥಾನಗಳಿಗೆ ನಾವು ಹೋದಾಗ 4 ಪ್ರದಕ್ಷಿಣೆಗಳನ್ನು ಬರಬೇಕು. ಹಾಗೆಯೇ ತಾಯಿ ಜಗದಂಬಿಕೆಯ ದುರ್ಗಾ ಪರಮೇಶ್ವರಿಯ ದೇವಿಯ ದೇವಸ್ಥಾನಗಳಿಗೆ ಹೋದರೆ ಪಂಚದುರ್ಗಾಯಾಮ್ 5 ನಮಸ್ಕಾರಗಳನ್ನು ಮಾಡಬೇಕು, 5 ಪ್ರದಕ್ಷಿಣೆಗಳನ್ನು. ಹಾಗೆಯೇ ಷಟ್ಕುಮಾರಕೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಗಳಿಗೆ ಹೋದರೆ ನಾವು ಕುಕ್ಕೆ ಸುಬ್ರಹ್ಮಣ್ಯ, ಉಡುಪು ಇಂಥ ಕ್ಷೇತ್ರಗಳಿಗೆಲ್ಲ ನಾವು ಹೋದಾಗ 6 ಪ್ರದಕ್ಷಿಣೆಗಳನ್ನು ಮಾಡಬೇಕು. ಸಪ್ತಾಶ್ವತ್ಥೆ, ಅಶ್ವತ್ಥ ವೃಕ್ಷಕ್ಕೆ 7 ಪ್ರದಕ್ಷಿಣೆಯನ್ನು ಮಾಡಿ ಅಂತ ಹೇಳ್ತಾರೆ. ಅಂದರೆ ಪ್ರತಿ ಒಂದೊಂದು ದೇವರ ದೇವಸ್ಥಾನಗಳಿಗೆ ಹೋದಾಗಲೂ ಕೂಡ ಗಣಪತಿಗೆ 1 ಸುತ್ತು ಮತ್ತು ನಮಸ್ಕಾರ. ಪ್ರತಿಯೊಂದು ಪ್ರದಕ್ಷಿಣೆ ನಾವು ಬರುವಾಗಲೂ ಕೂಡ ದೇವರ ಮುಂದಿನಿಂದ ನಾವು ಹಾದು ಹೋಗುವಾಗ ಭಗವಂತನಿಗೆ ತಲೆಬಾಗಿ ನಮಸ್ಕರಿಸಿ ನಾವು ಮುಂದೆ ಹೋಗಬೇಕು. ನೇರವಾಗಿ ಸುತ್ತು ತೆಗೀತಾ ಇರುವಂಥದ್ದಲ್ಲ. ಪ್ರದಕ್ಷಿಣೆ ಬರುವಾಗ 1 ಬಾರಿ ನಮಸ್ಕರಿಸಿ ಮುಂದೆ ಹೋಗಬೇಕು. ಈ ರೀತಿಯಾಗಿ
ಗಣಪತಿಗೆ 1, ಸೂರ್ಯದೇವರಿಗೆ 2, ಈಶ್ವರ ದೇವರಿಗೆ 3, ಮಹಾವಿಷ್ಣು ದೇವರಿಗೆ ಅಥವಾ ಕೃಷ್ಣನ ದೇವಸ್ಥಾನಕ್ಕೆ ಹೋದಾಗ 4 ಸುತ್ತು, ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋದಾಗ 5 ಸುತ್ತು ಪ್ರದಕ್ಷಿಣೆ, ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲಿ 6 ಪ್ರದಕ್ಷಿಣೆ, ಅಶ್ವತ್ಥಕ್ಕೆ 7. ಈ ರೀತಿಯಾದಂಥ ಆಧಾರವನ್ನು ನಮ್ಮ ಶಾಸ್ತ್ರಗಳು, ಸ್ಮೃತಿಗಳು ಕೂಡ ಕೊಡ್ತವೆ. ಹಾಗಾದರೆ ಹೆಚ್ಚು ತೆಗಿಬಾರ್ದಾ, ಹೆಚ್ಚು ಪ್ರದಕ್ಷಿಣೆ ಮಾಡಬಾರ್ದಾ ಅಂತಲ್ಲ. ಅಧಿಕಸ್ಯ ಅಧಿಕಂ ಫಲಂ ಅಂತ, ಹೆಚ್ಚು ನಮಸ್ಕಾರ ಮಾಡಿದಾಗ ಹೆಚ್ಚು ಫಲ ಖಂಡಿತ ಉಂಟು. ಆದರೆ ಎಲ್ಲಿ ಹೆಚ್ಚು ತೆಗೀರಿ ಅಂತ ಹೇಳಿದ್ದಾರೋ ಶಾಸ್ತ್ರದಲ್ಲಿ, ಅಲ್ಲಿ ನಾವು ತೆಗೆಯದೇ ಇದ್ದಾಗ ನಮ್ಮ ಕಾರ್ಯದಲ್ಲಿ ಕಡಿಮೆ ಆಯಿತೋ ಇಲ್ವೋ, ನಮ್ಮ ಕಾರ್ಯದಲ್ಲಿ ಲೋಪ ಕಂಡು ಬಂತೋ ಇಲ್ವೋ. ಆದ ಕಾರಣ ನಾವು ಇದನ್ನು ತಿಳಿದುಕೊಂಡು ಆಚರಣೆ ಮಾಡಬೇಕು. ಅಂದರೆ ನಾವು ದುರ್ಗಾ ದೇವಸ್ಥಾನಕ್ಕೆ ಹೋಗಿದ್ದೇವೆ, 5 ಸುತ್ತು ಪ್ರದಕ್ಷಿಣೆ ಮಾಡಬೇಕು, ಆದರೆ ನಾವು 3 ಸುತ್ತು ತೆಗೆದೆವು ಅಂತಾದರೆ 2 ಸುತ್ತು ಲೋಪ ಆಯ್ತಲ್ಲ. ಲೋಪ ಆದದ್ದಕ್ಕೆ ತಾಯಿ ಏನು ಸಿಟ್ಟು ಮಾಡಿಕೊಳ್ಳುವುದಿಲ್ಲ ನಮ್ಮ ಹತ್ರ. ನಮಗೆ ಗೊತ್ತಿಲ್ಲ ಅಂತ ಹೇಳುವಂಥದ್ದು, ಅಜ್ಞಾನ ಅಂತ ಹೇಳುವಂಥದ್ದು ನಮ್ಮ ತಾಯಿಗೆ ಗೊತ್ತಿರುವುದಿಲ್ವಾ? ಗೊತ್ತಿರ್ತದೆ. ಆದರೂ ಕೂಡ ನಾವು ತಿಳಿದುಕೊಂಡು ಮಾಡಿದಾಗ ಇನ್ನಷ್ಟು ನಮಗೇ ಅದರಿಂದ ಲಾಭವಾಗುವಂಥದ್ದು, ನಮಗೆ ಸಂತೋಷ ಸಿಗುವಂಥದ್ದು, ನಮ್ಮ ಕಾರ್ಯಗಳೇ ಸರಿಯಾಗಿ ನಡೆಯುವಂಥದ್ದು. ಹೀಗೆ ಈ 3 ಪ್ರಶ್ನೆಗಳಿಗೆ ನಾನು ಎಷ್ಟು ಸಾಧ್ಯ ಆಗ್ತದೋ ಅಷ್ಟರ ಮಟ್ಟಿನಲ್ಲಿ ಆಧಾರ ಸಹಿತವಾಗಿ ನಿಮಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇನ್ನೂ ಅನೇಕ ಪ್ರಶ್ನೆಗಳುಂಟು. ಇದೆಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು.